ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಪ್ರಿವಿಯಸ್ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಎನ್ಕ್ವೈರಿ ಲೆಟರ್ ಯಾವ ರೀತಿ ಬರೀಬೇಕು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ರಿಪ್ಲೈ ಟು ಎನ್ಕ್ವೈರಿ ಲೆಟರ್, ವಿಚಾರಣಾ ಪತ್ರಕ್ಕೆ ಪ್ರತ್ಯುತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣಂತ. ಆಲ್ರೆಡಿ ಒಂದು ಲೆಟರಲ್ಲಿ ಏನೇನು ಕಂಟೆಂಟ್ಗಳಿರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಖರೀದಿಗಾಗಿ ABC ಎಂಟರ್ಪ್ರೈಸ್ ಬೆಂಗಳೂರು ಇವರಿಗೆ ವಿಚಾರಣಾ ಪತ್ರವನ್ನು ಬರೆದಿದ್ವಿ. ಈಗೇನು ಲೆಟರು ಅಂತಂದರೆ ABC ಎಂಟರ್ಪ್ರೈಸ್ದವರು ರಿಪ್ಲೈಯನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣಂತ. ಸೇಮ್ ಫಾರ್ಮೆಟನ್ನು ಫಾಲೋ ಮಾಡಬೇಕು. ಇಲ್ಲಿ ನಾವು ಲೆಟರ್ ಹೆಡ್ದಲ್ಲಿ ಮೇಲೆ ABC ಎಂಟರ್ಪ್ರೈಸ್ ಬೆಂಗಳೂರು ಅಂತ ಬರೆದೀವಿ. ಅವರಿಂದ ರಿಪ್ಲೈ ಬರ್ತಾ ಇರೋದ್ರಿಂದ ಅವರ ನೇಮನ್ನು ಬರ್ದೀವಿ. ಇಲ್ಲಿ ಮೊಬೈಲ್ ನಂಬರು, GST ನಂಬರು ಎಲ್ಲ ಕೂಡ ಆ್ಯಡ್ ಮಾಡಬೇಕು ನೀವು. ದೆನ್ ಉಲ್ಲೇಖ ಏನಾರ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಬೇಕು, ಡೇಟ್ ಕೂಡ ಮೆನ್ಷನ್ ಮಾಡಬೇಕು. ಟು ಅಡ್ರೆಸ್ ಯಾರಿಗೆ? ದಿಶಾ ಎಂಟರ್ಪ್ರೈಸ್ ಧಾರವಾಡ. ಇವರು ನಮಗೆ ಲೆಟರ್ ಬರೆದಿದ್ರು, ಹಾಗಾಗಿ ಅವರಿಗೆ ನಾವು ರಿಪ್ಲೈ ಲೆಟರನ್ನು ಬರಿತಾ ಇದ್ದೇವೆ. ಮಾನ್ಯರೇ, ವಿಷಯ ಸರಕುಗಳ ಬೆಲೆ ಪಟ್ಟಿ ಮತ್ತು ಕ್ಯಾಟ್ಲಾಗ್ ಕಳುಹಿಸುವ ಕುರಿತು ಉಲ್ಲೇಖ ಅಂತ ಬರ್ದೇವಿ. ಇದು ಇಂಪಾರ್ಟೆಂಟ್ ಥಿಂಗ್. ಉಲ್ಲೇಖ ಏನು ಅಂತಂದರೆ ತಮ್ಮ ವಿಚಾರಣಾ ಪತ್ರದ ಸಂಖ್ಯೆ ಅಂಥೇಳಿ ಸಂಖ್ಯೆ ಮೆನ್ಷನ್ ಮಾಡೀವಿ, ಅದರ ಜೊತೆಗೆ ಡೇಟನ್ನು ಕೂಡ ಮೆನ್ಷನ್ ಮಾಡೀವಿ. ಆಲ್ರೆಡಿ ಅವರು ನಮಗೇನು ಎನ್ಕ್ವೈರಿ ಲೆಟರ್ ಬರೆದಿದ್ರು ಅದರ ಒಂದು ನಂಬರು, ಡೇಟನ್ನು ನಾವಿಲ್ಲೇ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಬಾಡಿ ಆಫ್ ದ ಲೆಟರ್ ಕಂಟೆಂಟ್ ನೋಡ್ರಿ. ನಿಮ್ಮ ವಿಚಾರಣಾ ಪತ್ರ ತಲುಪಿದೆ. ನಮ್ಮ ಸಂಸ್ಥೆಯ ವಸ್ತುಗಳ ಬಗ್ಗೆ ಆಸಕ್ತಿ ತೋರಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೇಳಿರುವ ವಸ್ತುಗಳ ಪ್ರಸ್ತುತ ಬೆಲೆ ಪಟ್ಟಿ, ಕ್ಯಾಟ್ಲಾಗ್ ಅನ್ನು ಈ ಪತ್ರದೊಂದಿಗೆ ಲಗತ್ತಿಸಲಾಗಿದೆ. ಫಸ್ಟ್ ಪ್ಯಾರಾಗ್ರಾಫ್ ಒಳಗೆ ನಾವು ಏನೇನು ಎನ್ಕ್ಲೋಸರ್ ಮಾಡೀವಿ ಅನ್ನೋದನ್ನು ಹೇಳಿದ್ವಿ. ದೊಡ್ಡ ಪ್ರಮಾಣದ ಖರೀದಿಗೆ ನಾವು 10% ರಿಯಾಯಿತಿ ಕೊಡ್ತೀವಿ ಅಂತ ಹೇಳ್ಯಾರ. ಡಿಸ್ಕೌಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ವಸ್ತುಗಳಿಗೆ 1 ವರ್ಷದ ವ್ಯಾರಂಟಿ ನೀಡುತ್ತೇವೆ. ಆದೇಶ ಸ್ವೀಕರಿಸಿದ 3 ದಿನದ ಒಳಗೆ ವಸ್ತುಗಳನ್ನು ನಾವೇನು ಮಾಡ್ತೀವಿ, ವಿತರಣೆ ಮಾಡ್ತೀವಿ ಅನ್ನೋದನ್ನು ಹೇಳೀವಿ. ದೆನ್ ಇದಾದಮೇಲೆ ಪೇಮೆಂಟ್ ಬಗ್ಗೆ ಹೇಳೋದಾದರೆ, ಪೇಮೆಂಟ್ದಲ್ಲಿಯೂ ಕೂಡ ಹಲವಾರು ಆಯ್ಕೆಗಳನ್ನು ನಾವು ನೋಡ್ಬೋದು. ಒಂದೇದು ಕ್ರೆಡಿಟ್ ಫೆಸಿಲಿಟಿ ಅವ್ರು ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಫಸ್ಟ್ ಅಡ್ವಾನ್ಸ್ ಪೇಮೆಂಟ್ ಮಾಡೋ ಅಂತ ಹೇಳಿರ್ಬೋದು, ಅಥವಾ ನೀವು ಗೂಡ್ಸ್ ರಿಸೀವ್ ಮಾಡಿದ ಮೇಲೆ ನಮಗೆ ಪೇಮೆಂಟ್ ಮಾಡಿರಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಬರೆದಿರೋ ಲೆಟರ್ದಲ್ಲಿ ನಾವೇನು ನೋಡ್ಬೋದು ಅಂದರೆ, ವಸ್ತುಗಳನ್ನು ಸ್ವೀಕರಿಸಿದ ತಕ್ಷಣ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡಬಹುದು ಅಂತ ಹೇಳಿವಿ. ನೀವು ಯಾವುದಾದ್ರೂ ಬರೆದ್ರೂ ನಡೀತೈತಿ. ಅಡ್ವಾನ್ಸ್ ಪೇಮೆಂಟ್ ಮಾಡಿರಿ, ಆಮೇಲೆ ನಾವು ಗೂಡ್ಸ್ ಕಳಿಸ್ತೀವಿ ಅಂತಲೂ ಕೂಡ ಬರೆದ್ರೆ ತಪ್ಪೇನಲ್ಲ. ನಿಮ್ಮ ಆದೇಶವನ್ನು ಶೀಘ್ರದಲ್ಲಿ ಪಡೆಯುವ ನಿರೀಕ್ಷೆಯಲ್ಲಿದ್ದು ನಿಮ್ಮ ಸಂಸ್ಥೆಯೊಂದಿಗೆ ದೀರ್ಘಕಾಲದ ವ್ಯವಹಾರ ಸಂಬಂಧವನ್ನು ಹೊಂದಲು ಆಶಿಸುತ್ತೇವೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಸಿಗ್ನೇಚರು ಮತ್ತು ಕಂಪ್ನಿ ನೇಮನ್ನು ಬರೀಬೇಕು. ಅಡಕಗಳಲ್ಲಿ ನಾವು ಮುಖ್ಯವಾಗಿ ಏನೇನು ಅಟ್ಯಾಚ್ಮೆಂಟ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲೇ ತೋರಿಸ್ಬೇಕು. ಮತ್ತು ಇಂಗ್ಲೀಷ್ ಫಾರ್ಮೆಟಲ್ಲಿ ನೋಡೋದಾದ್ರೆ, ರಿಪ್ಲೈ ಲೆಟರ್ ಟು ಎನ್ಕ್ವೈರಿ ಲೆಟರ್, ಸೆಂಡರ್ ನೇಮ್ ಲೆಟರ್ ಹೆಡ್ದಲ್ಲಿ ನಾವು ಬರೀಬೇಕು, ರೆಫರೆನ್ಸ್ ನಂಬರ್, ದೆನ್ ಡೇಟನ್ನು ಮೆನ್ಷನ್ ಮಾಡಬೇಕು, ಟು ಅಡ್ರೆಸ್, ದೆನ್ ಸಲ್ಯುಟೇಷನ್ ಡಿಯರ್ ಸರ್ ಆರ್ ಮೇಡಮ್, ಸಬ್ಜೆಕ್ಟ್ ಕೂಡ ಬರೀಬೇಕು, ಆ್ಯಂಡ್ ರೆಫರೆನ್ಸನ್ನು ಮೆನ್ಷನ್ ಮಾಡಲೇಬೇಕು. ಇದಾದಮೇಲೆ ನೀವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡ್ರಿ ಸ್ಕ್ರೀನ್ ಮೇಲೆ, ಈ ಥರ ಬಾಡಿ ಆಫ್ ದ ಲೆಟರನ್ನು ಬರೀಬೇಕು. ಪೇಮೆಂಟ್ ಟರ್ಮ್ಸ್, ಕಂಡೀಷನ್ಸ್ಗಳು ಏನೇನದಾವೋ ಅವುಗಳೆಲ್ಲವನ್ನು ನಾವು ಇದರಲ್ಲಿ ತಿಳಿಸ್ಬೇಕು. ಡೆಲಿವರಿ ಎಷ್ಟು ಡೇಟ್ ಒಳಗೆ ನಾವು ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಬೇಕು. ಮೇನ್ ಇಂಪಾರ್ಟೆಂಟ್ ಥಿಂಗ್ ಎನ್ಕ್ಲೋಸರ್ಸನ್ನು ಬರೀಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆರ್ಡರ್ ಲೆಟರ್ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.